ಸುವರ್ಣ ನ್ಯೂಸ್ಗೆ ಸ್ವಾಗತ. ಮಹಾನ್ ಛತ್ರಿ ಸಚಿನ್ ನಾಯಕ್ ವಂಚನೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಇಕ್ಕಿರುವಂತದ್ದು. ಟಿಜಿಎಸ್ ಕಂಪನಿಗೆ ಹಣ ಕೇಳೋದಕ್ಕೆ ಹೋದವರು, ಹಣ ಕಳ್ಕೊಂಡಂತವರು ನಮ್ಮ ಹಣವನ್ನ ವಾಪಸ್ ಕೊಡಿ ಅಂತ ಹಣ ಕೇಳೋದಕ್ಕೆ ಹೋದ್ರೆ ಅಲ್ಲಿರುವಂತ ಸಿಬ್ಬಂದಿ ಮಚ್ಚನ್ನ ತೋರಿಸಿ ನಾವು ನೋಡ್ಕೊಳ್ತೀವಿ ಒಳಗಡೆ ಬಂದ್ರೆ ಅನ್ನುವ ರೀತಿ ಗೂಂಡಾಗಿರಿಯನ್ನ ಪ್ರದರ್ಶಿಸ್ತಾ ಇದ್ದಾರೆ. ಈಗ ಆ ಹಣ ಕಳೆದುಕೊಂಡವರ ಆಕ್ರೋಶ ಮುಗಿಲು ಮುಟ್ಟಿರುವಂತದ್ದು. ಮತ್ತೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿ ಮಾಡಿ, ಪೊಲೀಸ್ ಸಿಬ್ಬಂದಿನ ಭೇಟಿ ಮಾಡಿ ಅಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಟಿಜಿಎಸ್ ಸಿಬ್ಬಂದಿ ಆದಂತಹ ಅಂಜನ್ ಕುಮಾರ್, ನಾವೇನು ಚಿತ್ರದಲ್ಲಿ ತೋರಿಸ್ತಾ ಇದ್ವಿ, ಆತ ಅಂಜನ್ ಕುಮಾರ್ ಅನ್ನುವಾತ ಮಚ್ಚನ್ನ ತೋರಿಸಿ ನೀವೇನಾದ್ರೂ ಒಳಗಡೆ ಬಂದ್ರೆ ನೋಡ್ಕೊಳ್ತೀವಿ ಅನ್ನೋ ರೀತಿ ಜೀವ ಬೆದರಿಕೆಯನ್ನ ಹಾಕಿದ್ದಾನೆ. ಈಗ ಎಲ್ಲರೂ ಕೂಡ ಏನು ಹಣ ಕಳೆದುಕೊಂಡವರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಲಾಂಗನ್ನ ತೋರಿಸಿ ಸಿಬ್ಬಂದಿ ಅಂಜನ್ ಕುಮಾರ್ ಇಲ್ಲಿ ಹಣ ಕೇಳಲು ಹೋದವರಿಗೆ ಸಂತ್ರಸ್ತರನ್ನ ಜೀವ ಬೆದರಿಕೆ ಹಾಕಿರುವಂತದ್ದು. ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ನೂರಾರು ಪ್ರಕರಣಗಳು ದಾಖಲಾದ್ರೂ ಕೂಡ ಸಚಿನ್ ನಾಯಕ್ ವಿರುದ್ಧ ಇವತ್ತು ಕೂಡ ಸಂತ್ರಸ್ತರು ಏನೋ ಹಣವನ್ನ ಕೇಳೋದಕ್ಕೆ ಹೋದ್ರೆ ಅಲ್ಲಿ ಲಾಂಗನ್ನ ತೋರಿಸಿ, ಮಚ್ಚನ್ನ ತೋರಿಸಿ ಗೂಂಡಾಗಿರಿಯನ್ನ ಪ್ರದರ್ಶಿಸ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಆರ್ಭಟ ಎಲ್ಲಿವರೆಗಿದೆ ಅಂತ ಹೇಳಬಹುದು. ಏನ್ ಹೇಳ್ತೀರಿ ಬಗ್ಗೆ? ಹರೀಶ್, ಈಗಾಗಲೇ ಸಚಿನ್ ನಾಯಕ್ ವಿರುದ್ಧ ಮಡಿವಾಳ ಠಾಣೆಗೆ 400-500ಕ್ಕೂ ಹೆಚ್ಚು ದೂರು ಬಂದಿದೆ. ಆತನ ವಿರುದ್ಧ FIR ದಾಖಲಾಗಿದೆ. ವಿದ್ಯಾರಣ್ಯಪುರ, ಇನ್ನೂರು, ಕೊಟ್ನೂರು ಈ ಠಾಣೆಗಳಲ್ಲೂ ಕೂಡ ಆತನ ವಿರುದ್ಧ ಈಗಾಗಲೇ ಸಾಕಷ್ಟು ದೂರುಗಳು ಬಂದಿವೆ. ಅಷ್ಟಾದ್ರೂ ಕೂಡ ಹಣ ಕೇಳಕ್ಕೆ ಟಿಜಿಎಸ್ ಕಂಪನಿಗೆ ಹೋದ್ರೆ ಅಲ್ಲಿರುವಂತಹ ಬೌನ್ಸರ್ಗಳು, ರೌಡಿಗಳು ಹಣ ಕೇಳಲು ಹೋದವರಿಗೆ ಬೆದರಿಕೆಯನ್ನ ಹಾಕ್ತಾರೆ. ಅದರಲ್ಲೊಬ್ಬ ಅಂಜನ್ ಕುಮಾರ್ ಅಂತ ಟಿಜಿಎಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಆತ ಹಣ ಕೇಳಲು ಹೋದವರಿಗೆ ಮಚ್ಚನ್ನ ತೋರಿಸಿ ಬೆದರಿಸ್ತಾನೆ. ನೀವೇನಾದ್ರೂ ದುಡ್ಡು ಬೇಕು ಅಂತ ಪದೇ ಪದೇ ಬಂದ್ರೆ ನೋಡ್ಕೊಳ್ಳಿ ಅಂತ ಎದುರಿಸ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮಚ್ಚನ್ನ ತೋರಿಸಿದ್ರೆ ಆತ ಎಷ್ಟು ಭಯಕ್ಕೊಳಗಾಗ್ತಾನೆ. ಮತ್ತೆ ಅವನಿಗೆ ಜೀವ ಉಳಿಸ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ತಾನು ಕೊಟ್ಟದನ್ನ ಹೋದ್ರೂ ಹೋಗ್ಬಿಡ್ಲಿ ಅಂತ ಅನ್ನೋ ಮನಸ್ಥಿತಿಗೆ ಅವ್ರು ಬರ್ತಾರೆ. ತಾನು ಕೊಟ್ಟಂತಹ ಹಣವನ್ನ ಕೇಳಕ್ ಹೋದವರಿಗೆ ಮಚ್ಚು ತೋರಿಸಿ ಬೆದರಿಕೆ ಹಾಕ್ತಾರೆ. ಅಂತಹ ಕಂಪನಿಯ ವಿರುದ್ಧ ಪೊಲೀಸರು ಯಾವುದೇ ಕೇಸನ್ನ ದಾಖಲಿಸ್ಕೊಳ್ಳೋದಿಲ್ಲ, ಬೆದರಿಕೆ ಹಾಕಿದವನನ್ನ ಅರೆಸ್ಟ್ ಕೂಡ ಮಾಡೋದಿಲ್ಲ. ನೀವು ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಆತನ ಸಚಿನ್ ನಾಯಕ್ಗೆ ಸಂಬಂಧಪಟ್ಟಂತಹ ಯಾವುದೇ ದೂರನ್ನ ಕೊಡೋದಿಕ್ಕೆ ಹೋಗಿ ಅವರು ಕಂಪ್ಲೇಂಟ್ ಅನ್ನ ಸ್ವೀಕರಿಸೋದಿಲ್ಲ, ದೂರನ್ನ ಪಡ್ಕೊಳ್ಳೋದಿಲ್ಲ. ನಿಮ್ಗೆ ಹಣವನ್ನ ಸಚಿನ್ ನಾಯಕ್ ವಾಪಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಸ್ಟೇಷನ್ಗೆ ಯಾಕೆ ಪದೇ ಪದೇ ಬರ್ತೀರಿ, ನೀವು ಅವ್ರ ಹತ್ರನೇ ಹೋಗಿ ಕೇಳಿ ಅಂದ್ರೆ ಸಚಿನ್ ನಾಯಕ್ ಪರವಾಗಿ ಪೊಲೀಸರೇ ಮಾತನಾಡ್ತಾರೆ. ಹಾಗಾಗಿ ಇವ್ರು ಯಾರಿಗೂ ಕೂಡ ಹಣ ಸಿಗುವಂತಹ ಭರವಸೆ ಇಲ್ಲ. ಪೊಲೀಸರ ಮೂಲಕ ಇದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ. ಆ ಕಾರಣದಿಂದಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮೌರ್ಯ ಸರ್ಕಲ್ ನಲ್ಲಿ ಹೋರಾಟವನ್ನ ನಡೆಸ್ತಿದ್ದಾರೆ. 200ಕ್ಕೂ ಹೆಚ್ಚು ಮೋಸ ಹೋದವರ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಿರಿಯ ಸ್ವತಂತ್ರ ಹೋರಾಟಗಾರ ದೊರೆಸ್ವಾಮಿ ಇವತ್ತು ಪ್ರತಿಭಟನೆ ನಡೆಸಿರುವಂತಹ ಜಾಗಕ್ಕೆ ಬಂದು ಅವ್ರಿಗೆ ನೈತಿಕ ಧೈರ್ಯವನ್ನ ತುಂಬ್ತಾ ಇದ್ದಾರೆ. ನಿಮ್ ಜೊತೆಗೆ ನಾವಿದ್ದೀವಿ ಅನ್ನೋ ಭರವಸೆಯನ್ನ ನೀಡ್ತಾ ಇದ್ದಾರೆ. ಈಗಾಗಲೇ ಸಚಿನ್ ನಾಯಕ್ ವಿರುದ್ಧ ನಾವು ಕಳೆದ 1 ತಿಂಗಳಿಂದಲೂ ಕೂಡ ನಿರಂತರವಾಗಿ ವಂಚನೆಯ ಹಲವು ಮುಖಗಳನ್ನ ಅನಾವರಣಗೊಳಿಸ್ತಾ ಇದೀವಿ. ಇಷ್ಟಾದ್ರೂ ಕೂಡ ಆತ ಹಣವನ್ನ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಮತ್ತೆ ಸುವರ್ಣ ನ್ಯೂಸ್ ಕ್ಯಾಮರಾಗೆ, ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಯಾರ್ಯಾರು ಮಾತನಾಡಿದಿರಿ ಅವ್ರು ಯಾರಿಗೂ ಹಣವನ್ನ ಕೊಡೋದಿಲ್ಲ, ಅದ್ ಹೆಂಗಿಸ್ಕೊಳ್ತೀರಾ ನಾನು ನೋಡ್ತೀನಿ ಅನ್ನೋ ಬೆದರಿಕೆಯನ್ನು ಕೂಡ ಹಾಕ್ತಾನೆ. ಆತನ ವಿರುದ್ಧ 500-600 ದೂರುಗಳು ಕೇವಲ ಒಂದು ಮಡಿವಾಳ ಪೊಲೀಸ್ ಸ್ಟೇಷನ್ ನಲ್ಲಿ ಬಂದಿದೆ. ಆ ದೂರುದಾರರು ಸಿಎಂ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ್ದಾರೆ, DGP ಅನ್ನ ಮೀಟ್ ಮಾಡಿದ್ದಾರೆ, ಪೊಲೀಸ್ ಕಮಿಷನರ್ ಅನ್ನ ಮೀಟ್ ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ 16 ಕೋಟಿಯನ್ನ ತಿಂದು ಹೋಗಿರುವಂತಹ ಸಚಿನ್ ನಾಯಕ್ ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ 3000ಕ್ಕೂ ಹೆಚ್ಚು ಜನ ಆತನಿಗೆ ಹಣವನ್ನು ಕೊಟ್ಟಿದ್ದಾರೆ, ಸೈಟ್ ಸಿಗುತ್ತೆ, ತಮ್ಗೊಂದು ಮನೆ ಸಿಗುತ್ತೆ ಅಂತ. ಆದ್ರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಹಣ ವಾಪಸ್ ಬಂದಿಲ್ಲ. ಒಬ್ಬರಿಗೂ ಕೂಡ ಸಾಕಷ್ಟು ಚೆಕ್ ಬೌನ್ಸ್ ಕೇಸ್ಗಳು ಆತನ ವಿರುದ್ಧ ಇದೆ. ಇಷ್ಟಾದ್ರೂ ಕೂಡ ಆತ ಬಂಧನ ಆಗಿಲ್ಲ. ಹರೀಶ್, ಓಕೆ ಶಶಿಶೇಖರ್, ಈಗಷ್ಟೇ ನಮಗೆ ಸಂತ್ರಸ್ತರೊಬ್ರು ಸುವರ್ಣ ನ್ಯೂಸ್ಗೆ ಹೇಳಿಕೆ ನೀಡಿರೋ ಪ್ರಕಾರ ಯಾವುದೇ ಒಂದು ಕೇಸನ್ನ ದಾಖಲಿಸಕ್ ಹೋದ್ರೆ ನೋಟ್ರಿ ಮಾಡಿಸಿ ಅಂತ ಹೇಳ್ತಾರಂತೆ. ನೋಟ್ರಿ ಮಾಡಿಸುವಂತ ಅವಶ್ಯಕತೆ ಇರುತ್ತಾ FIR ಮಾಡ್ಕೊಳ್ಳೋದಕ್ಕೆ? ಯಾವುದೇ ಒಬ್ಬ ವ್ಯಕ್ತಿ ಒಂದು ದೂರನ್ನ ತೆಗೆದುಕೊಂಡು ಹೋದ್ರೆ ಪ್ರಾಥಮಿಕ ಮಾಹಿತಿಯನ್ನ ಪರಿಗಣಿಸಿ ಅದ್ರ ವಿರುದ್ಧ FIR ದಾಖಲಿಸಬೇಕು. ಇದು ನಿಯಮ.
FIR ದಾಖಲಿಸದೆ ಹೋದ್ರೆ ಆ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಅವಕಾಶ ಕಾನೂನಿನಲ್ಲಿದೆ. ಆದ್ರೆ ಇಲ್ಲಿ ಮಡಿವಾಳ ಪೊಲೀಸರು ಇವ್ರಿಗೆ ಯಾರಿಗೂ ಕೂಡ ಈ ದುಡ್ಡನ್ನ ಹಣ ಕೊಟ್ಟು ಕಳೆದುಕೊಂಡಂತವ್ರಿಗೆ ಯಾರಿಗೂ ಕೂಡ ಕೋರ್ಟ್ ಕೇಸು ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತದವರಲ್ಲ. ಅವರಿಗೆ ಅಷ್ಟಾಗಿ ಪ್ರೊಸೀಜರ್ಸ್ ಗಳ ಬಗ್ಗೆ ಗೊತ್ತಿಲ್ಲ. ಆ ಕಾರಣದಿಂದಾಗಿ ಇವರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಡಿವಾಳ ಠಾಣೆಯ ಪೊಲೀಸರೇ ಮಾಡ್ತಾರೆ. ಈಗಾಗಲೇ FIR ದಾಖಲಾಗಿದೆ, ಅದೇ FIR ಗೆ ನಿಮ್ಮ ಕಂಪ್ಲೇಂಟ್ ಅನ್ನ ಸೇರಿಸ್ಕೊಳ್ತೀವಿ, ನಿಮಗೆ ಸಪರೇಟ್ FIR ನ ನಾವು ಹಾಕೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ನೋಟ್ರಿ ಮಾಡ್ಕೊಂಡ್ ಬನ್ನಿ. ಇದೆಲ್ಲವೂ ಕೂಡ ದೂರುದಾರರನ್ನ ದಾರಿ ತಪ್ಪಿಸುವಂತಹ ಪ್ರಯತ್ನ ಬಿಟ್ರೆ ಬೇರೇನೂ ಇಲ್ಲ. ಪೊಲೀಸರು ಯಾಕೆ ಸಚಿನ್ ನಾಯಕ್ ಪರವಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಹರೀಶ್. ಓಕೆ, ಇಲ್ಲಿ ಒಬ್ಬ ಸಿಬ್ಬಂದಿ ಮಚ್ಚನ್ನ ಹಿಡ್ಕೊಂಡು ಈ ರೀತಿಯಾಗಿ ಗೂಂಡಾಗಿರಿಯನ್ನ ಪ್ರದರ್ಶಿಸ್ತಾ ಇದ್ರು, ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ರು ಕೂಡ ಯಾಕೆ ಈತನ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಪೊಲೀಸರು ಹಿಂದೇಟ್ ಹಾಕ್ತಾ ಇದ್ದಾರೆ ಹಾಗಾದ್ರೆ? ಯಾಕಂದ್ರೆ ಇಷ್ಟೊಂದು ಮಂದಿ ದೂರನ್ನ ಕೊಟ್ಟಿದ್ರು ಕೂಡ ಮಡಿವಾಳ ಪೊಲೀಸರು ಏನ್ ಮಾಡ್ತಾರೆ? ಸಚಿನ್ ನಾಯಕ್ ವಿರುದ್ಧ ಯಾವುದೇ ದೂರನ್ನ ತೆಗೆದುಕೊಂಡು ಹೋದ್ರು ಕೂಡ ಮಡಿವಾಳ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಳ್ಳೋದಿಲ್ಲ. ಅದು ಮೊದಲನೇ ವಿಚಾರ. ಮತ್ತೆ ಯಾವ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡ್ರು ಈಗಾಗಲೇ FIR ಆಗಿದೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ನಿಮ್ಮ ಕಂಪ್ಲೇಂಟ್ ಅನ್ನ ಅದೇ ದೂರಿಗೆ ಆಡ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಈಗ ಅಂಜನ್ ಕುಮಾರ್ ಏನಿದ್ದಾನೆ, ಈತನಂತಹ ಹಲವಾರು ರೌಡಿಗಳು ಬೌನ್ಸರ್ಗಳು ಸಚಿನ್ ನಾಯಕ್ ಸಾಕಿಕೊಂಡಿದ್ದಾನೆ. ಯಾರು ಅಮಾಯಕರು ಆತನಿಗೆ ಹಣ ಕೊಟ್ಟು ಕಳ್ಕೊಂಡಿದ್ದಾರೆ ಅವರು ಹಣ ಕೇಳಲಿಕ್ಕೆ ಹೋದಾಗ ಈ ರೀತಿಯ ಜೀವ ಬೆದರಿಕೆಯನ್ನ ಹಾಕ್ತಾನೆ. ಮಚ್ಚನ್ನ ತೋರಿಸಿದ್ರೆ ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮಚ್ಚು ತೋರಿಸಿದ್ರೆ ಆತ ಎದುರ್ಕೊಳ್ತಾನೆ. ಮತ್ತೆ ತಾನು ಕೊಟ್ಟ ಹಣ ನಂಗೆ ಸಿಗದೇ ಇದ್ರು ಬೇಡ, ಜೀವ ಉಳ್ಕೊಂಡ್ರೆ ಸಾಕು ಅಂತ ಎದುರ್ಕೊಳ್ಳೋರೇ ಹೆಚ್ಚು ಜನರು ಇರ್ತಾರೆ. ಎಲ್ರು ಕೂಡ ಸಾಮಾನ್ಯ ಜನರು. ಅವರಿಗೆ ಬೆಳಗಿನ ಸಂಜೆವರೆಗೆ ದುಡ್ದು ಅವರು ಉಳಿಸಿರುವಂತಹ ಹಣವನ್ನ ಕೊಟ್ಟು ಮೋಸ ಹೋಗಿರುವಂತದ್ದು. ಅದೇ ಹಣವನ್ನ ತಮ್ಗೆ ವಾಪಸ್ ಕೊಡಿ ಅಂತ ಕೇಳೋಕೋದ್ರೆ ಅವ್ರಿಗೆ ಮಚ್ಚು ತೋರಿಸಿದ್ರೆ ಅಂತವರ ವಿರುದ್ಧವೂ ಕೂಡ ಈ ಪೊಲೀಸರು ಕ್ರಮ ಕೈಗೊಳ್ಳೋದಿಲ್ಲ. ಅದನ್ನ ನೋಡಿಯೂ ಸುಮ್ಮನೆ ಇರ್ತಾರೆ. ದೂರು ಕೊಡೋದಿಕ್ ಹೋದ್ರು ಆ ದೂರನ್ನು ಸ್ವೀಕರಿಸೋದಿಲ್ಲ ಅಂತ ಅಂದ್ರೆ ಇಂತಹ ಪೊಲೀಸ್ ವ್ಯವಸ್ಥೆ ಮತ್ತೆ ಮಡಿವಾಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ಯಾಕಿರ್ಬೇಕು ಅನ್ನೋದು ಇವರ ಪ್ರಶ್ನೆ. ಇವರು ಈಗಾಗಲೇ CM ನ ಭೇಟಿ ಮಾಡಿದ್ದಾರೆ, ಕಮಿಷನರ್ ಭೇಟಿ ಮಾಡಿದ್ದಾರೆ, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ. ಸಚಿನ್ ನಾಯಕ್ ಇರುವಂತಹ ಬೆಂಬಲ ಯಾವುದು? ಯಾವ ಪ್ರಭಾವಿ ರಾಜಕಾರಣಿಗಳು, ರಾಜ್ಯ ಸರ್ಕಾರದ ಒಬ್ಬ ಪ್ರಭಾವಿ ಮಂತ್ರಿಯೇ ಸಚಿನ್ ನಾಯಕ್ನ ಹಿಂದೆ ಇದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ. ಆ ಕಾರಣದಿಂದಾಗಿಯೇ ಪೊಲೀಸರು ಆತನ ಪ್ರಕರಣ ದಾಖಲಿಸಿಕೊಳ್ಳೋದಕ್ಕೆ, ಆತನನ್ನ ಬಂಧಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಆತನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಹಿಂಜರಿತಾ ಇರುವಂತದ್ದು ಸ್ಪಷ್ಟ ಹರೀಶ್. ಓಕೆ ಶಶಿಶೇಖರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಆಕ್ಚುಲಾಗಿ CM ಅವ್ರಿಗೆ, ಹೋಮ್ ಮಿನಿಸ್ಟರ್ ಅವ್ರಿಗೆ ಎಲ್ಲರಿಗೂ ಪೆಟಿಷನ್ ಕೊಟ್ಟಿದ್ದೀವಿ. ಬಟ್ ನಮಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ. ನಾವು ಬುಧವಾರ ಸಹ ಹೋಗಿ TGS ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿ ನಮಗೆ ದುಡ್ಡು ಹಣ ಎಲ್ಲ ವಾಪಸ್ ಕೊಡಬೇಕು. ಫ್ಲಾಟು ಕೊಡ್ತಾ ಇಲ್ಲ, ಸೈಟು ಕೊಡ್ತಾ ಇಲ್ಲ, ಈ ಕಡೆ ಹಣನೂ ಕೊಡ್ತಾ ಇಲ್ಲ, ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಮತ್ತೆ ಹೋಗಿ IG ಅವ್ರ ಹತ್ರ ಮೀಟ್ ಮಾಡೋಕ್ಕೆ ಅಂತ ಹೋದ್ವಿ. DCP ಅವ್ರನ್ನ ಮೀಟ್ ಮಾಡಿದ್ದೀವಿ, ಪ್ಲಸ್ ಕೋರ್ಮಂಗ್ಲ DCP ಅವ್ರನ್ನ ಮೀಟ್ ಮಾಡಿದ್ದೀವಿ. ನಿಮ್ಮ ಪ್ರೊಟೆಸ್ಟ್ನ ನೀವು ಮುಂದುವರಿಸಿ, ನಿಮ್ಗೆ ನ್ಯಾಯ ಸಿಗುವವರೆಗೂ ನೀವು ಹೋರಾಡಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಇನ್ನಾದ್ರೂ ನ್ಯಾಯ ಸಿಗುತ್ತಾ ಅಂತ ನಾವು ಆಶಿಸ್ತಾ ಇದ್ದೀವಿ. ಇವತ್ತು ದೊರೆಸ್ವಾಮಿ ಅವರು ಬರ್ತಾ ಇದ್ದಾರೆ, ನಾಳೆನೂ ಕಂಟಿನ್ಯೂ ಆಗ್ತಾ ಇದೆ ನಮ್ಮ ಪ್ರೊಟೆಸ್ಟ್. ಅಷ್ಟು ಆಗ್ಲಿಲ್ಲ ಅಂತಂದ್ರೆ ನಾವು ಇನ್2 ದಿನದಲ್ಲಿ ಸಚಿನ್ ನಾಯಕ್ ನಮ್ಗೆಲ್ಲ ಹಣ ಕೊಡ್ಲಿಲ್ಲ ಅಂತಂದ್ರೆ ನಾವು ಉಪವಾಸ ಸತ್ಯಾಗ್ರಹ ಕೂರ್ತಾ ಇದ್ದೀವಿ. ಇದು ಏನು ಗೊತ್ತಾ, ಇದರಲ್ಲಿ ಏನು ಗೊತ್ತಾ, ಎಲ್ಲಾ ಸರ್ಕಾರದ್ದು ಇದರಲ್ಲಿ ಇನ್ವಾಲ್ವ್ ಇರ್ಬೋದು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅವನು ಏನು ಗೊತ್ತಾ, ಒಂದು ಸಣ್ಣ ಕೆಲಸ ಮಾಡಿದ್ರೆ ಏನು ಗೊತ್ತಾ, ಅದನ್ನು ತಗೊಂಡ್ಬಂದ್ಬಿಟ್ಟು ಪಬ್ಲಿಕ್ ಅಲ್ಲಿ ಬರ್ತದೆ, ಏನು ಟಿವಿಯಲ್ಲಿ ಬರ್ತದೆ, ಮತ್ತೆ ಕಾನೂನು ದೃಷ್ಟಿಯಲ್ಲಿ ಅವನು ಅರೆಸ್ಟ್ ಮಾಡ್ತಾರೆ. ಯಾಕೆ ಇವನ್ನ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕಂದ್ರೆ ಇವನು ಮಾಡೋದಕ್ಕೆ ಏನು ಗೊತ್ತಾ, ಈ ಸರ್ಕಾರಕ್ಕೆ ಧೈರ್ಯ ಇಲ್ವೋ, ಏನು ಇದರಲ್ಲಿ ಏನಾದ್ರು ಅವರು ಅದು ಶಾಮೀಲಾಗಿದಾರೋ ಅನ್ನೋದನ್ನ ನಮಗೆ ಬಹಳ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮಗೆ ಬಹಳ ನೋವು ಆಗ್ತಾ ಇದೆ. ಇವತ್ತಿನ ದಿವಸದಲ್ಲಿ ನಾನು ಇನ್ನೊಂದು ಏನು ಗೊತ್ತಾ, ನಂದೊಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂತಂದ್ರೆ, 10 ವರ್ಷ ನಾನೇನು ಗೊತ್ತಾ ಒಂದು ಮನೆ ಮಾಡ್ಕೋಬೇಕು ಅಂತ ಉದ್ದೇಶದಲ್ಲಿ ಇಟ್ಕೊಂಡು ಏನು ಗೊತ್ತಾ ಇದರಲ್ಲಿ ಅಲ್ಲಿ ಇಲ್ಲಿ ಶೇಖರಣೆ ಮಾಡಿ ದುಡ್ಡು ಹಾಕಿಬಿಟ್ಟು ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಮಾಡಿದೀವಿ. ಆದ್ರೆ ಏನು ಗೊತ್ತಾ, ಇದನ್ನ ಇದೇ ರೀತಿಯಾಗಲಿ ಎಲ್ಲಾ ಜನಗಳಿಗೂ ಈ ರೀತಿಯಲ್ಲಿ ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.